ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುವಿಗೆ ಸನ್ಮಾನಿಸಲಾಯಿತು. ನೇಪಾಳದಲ್ಲಿ ನಡೆದ 19 ವರ್ಷದೊಳಗಿನ ವಯೋಮಾನದ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಕುಮಟಾ ತಾಲೂಕಿನ ಬಾಡ ಹೊಲ್ನಗದ್ದೆ ಗ್ರಾಮದ ಯತೀಶ್ ನಾಯ್ಕ್ ಭಾರತ ತಂಡವನ್ನ ಪ್ರತಿನಿಧಿಸಿ ಅದ್ಭುತ ಪ್ರದರ್ಶನ ನೀಡಿದ್ದು ಭಾರತ ತಂಡಕ್ಕೆ ಚಾಂಪಿಯನ್ ಪಟ್ಟ ತರುವಲ್ಲಿ ಅಮೋಘ ಕೊಡುಗೆಯನ್ನ ನೀಡಿದ್ದಾರೆ. ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳದಂತ ತಂಡಗಳನ್ನ ಮಣಿಸಿ ಭಾರತ ತಂಡ ಚಾಂಪಿಯನ್ ಆಗುವಲ್ಲಿ ಯತೀಶ್ ಕೊಡುಗೆ ಅಪಾರವಾಗಿದೆ. ಭಾರತ ವಾಲಿಬಾಲ್ ತಂಡ ಪ್ರಮುಖ ಆಟಗಾರರಾಗಿ ಮಿಂಚುತ್ತಿರುವ ಯತೀಶ್ ನಾಯ್ಕ್ ಬಾಡ ಹೊಲ್ನಗದ್ದೆಯ ಗಿರೀಶ್ ನಾಯ್ಕ್ ಮತ್ತು ಭಾರತಿ ನಾಯ್ಕ್ ದಂಪತಿಯ ಪುತ್ರನಾಗಿದ್ದಾರೆ. ವಾಲಿಬಾಲ್ ಆಟದಲ್ಲಿ ಅಮೋಘ ಪ್ರದರ್ಶನದ ಮೂಲಕ ವಾಲಿಬಾಲ್ ಪ್ರೇಮಿಗಳಿಗೆ ಚಿರಪರಿಚಿತರಾಗಿದ್ದಾರೆ. ಈ ಪ್ರತಿಭಾವಂತ ಕ್ರೀಡಾಪಟು ಉತ್ತರ ಕನ್ನಡ ಜಿಲ್ಲೆಯ ಬಡ ಕುಟುಂಬದ ವಿದ್ಯಾರ್ಥಿ ಎಂಬುದು ಜಿಲ್ಲೆಯ ಜನತೆಗೆ ಹೆಮ್ಮೆಯ ಸಂಗತಿ. ಯತೀಶ್ ನಾಯ್ಕ್ ವಾಲಿಬಾಲ್ ಕ್ಷೇತ್ರದ ಸಾಧನೆಗಾಗಿ ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದು, ಕಡು ಬಡತನದಿಂದ ಬಂದ ಯತೀಶ್ ಸ್ವಂತ ಸಾಮರ್ಥ್ಯದಿಂದ ಇಂದು ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಸಾಧನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯತೀಶ್ ನಾಯ್ಕ್ ಪ್ರಾಥಮಿಕ ಶಿಕ್ಷಣವನ್ನ ಹುಲ್ನಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ದು, ಬಳಿಕ ಪ್ರೌಢ ಶಿಕ್ಷಣವನ್ನ ಜನತಾ ವಿದ್ಯಾಲಯ ಬಾಡ ಕಾಗಲ್ನಲ್ಲಿ, ಕಾಲೇಜು ಶಿಕ್ಷಣವನ್ನ ಆಳ್ವಾಸ್, ಮೂಡುಬಿದ್ರೆ ಹಾಗೂ ಕುಮಟಾದ ಡಾಕ್ಟರ್ ಎ.ವಿ. ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಮುಗಿಸಿದ್ದಾರೆ. ಭಾರತ ತಂಡಕ್ಕೆ ಚಾಂಪಿಯನ್ ಪಟ್ಟ ತಂದುಕೊಟ್ಟ ಪ್ರತಿಭಾನ್ವಿತ ಕ್ರೀಡಾಪಟುವಿಗೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಸನ್ಮಾನಿಸಿ ಗೌರವಿಸಿದ್ರು. ನಂತರ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಸೀನಿಯರ್ ವಿಭಾಗ ಹಾಗೂ ಒಲಿಂಪಿಕ್ಸ್ ನಂತಹ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅವಕಾಶ ಸಿಗಲಿದೆ. ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಕೋಚಿಂಗ್ ಎಲ್ಲದಕ್ಕೂ ಎಲ್ಲರೊಂದಿಗೆ ನಾವು ಸಹ ಸಹಕಾರವನ್ನ ನೀಡುತ್ತೇವೆ. ಈ ಪ್ರತಿಭಾವಂತ ಕ್ರೀಡಾಪಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂದು ಶುಭ ಹಾರೈಸಿದ್ರು. ಬಾಡದ ಒಂದು ಗ್ರಾಮ, ಇಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತನ್ನ ಪ್ರತಿಭೆಯನ್ನು ತೋರ್ಪಡಿಸಿ ವಿಜಯಶಾಲಿಯಾಗಿ ಬಂದಂತ ನಮ್ಮ ಯತೀಶ್ ಅವರಿಗೆ ಪ್ರಪ್ರಥಮವಾಗಿ ಅಭಿನಂದನೆ. ಮಂಜುನಾಥ್ ನಾಯ್ಕ್ ಗೆಳೆಯರ ಬಳಗ. ಯಾಕಂತ ಹೇಳಿದ್ರೆ ಈ ಒಂದು ಪ್ರತಿಭೆ ಈಗ ಅಂಡರ್ 19 ಅವರು ಹೀಗಾಗಿ ಜಯಶಾಲಿಯಾಗಿ ಬಂದಿದ್ದಾರೆ. ಮುಂದಿನ ದಿನದಲ್ಲಿ ಸೀನಿಯರ್ಸ್ ವಾಲಿಬಾಲ್ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತದೆ. ಒಲಿಂಪಿಕ್ ಅಂತ ಇದರಲ್ಲೂ ಅವಕಾಶಗಳು ಸಿಗಲಿ, ಮತ್ತೆ ಅವರ ಮುಂದಿನ ಯಾವುದೇ ಒಂದು ಇದಕ್ಕೆ ಕೋಚಿಂಗ್ ಆಗಿರ್ಲಿ, ಮತ್ತೊಂದಕ್ಕಾಗಿರ್ಲಿ, ನಾವೇ ಸಂಪೂರ್ಣವಾಗಿ ಇದು ಮಾಡ್ತಾರೆ, ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದಕ್ಕಿಂತ ಎಲ್ಲ ಅವರ ಸಹಕಾರದೊಂದಿಗೆ ನಾವು ಅವ್ರ ಜೊತೆಗೆ ಇರ್ತೇವೆ. ಮತ್ತೆ ನಮ್ಮ ಗೆಳೆಯರ ಬಳಗದಿಂದ ಏನ್ ಸಾಧ್ಯನೋ, ಏನು ಅವರ ಪ್ರತಿಭೆ ಇನ್ನು ಮುಂದೆ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಏನೇನ್ ಬೇಕು ಅನ್ನೋದಕ್ಕೆ ಎಲ್ಲರ ಜೊತೆಗೂ ನಾವು ಇರ್ತೇವೆ. ನಮ್ಮಿಂದಾದ ಸಹಾಯ ನಾವು ಮಾಡ್ತೇವೆ. ನಮ್ಮ ಸ್ನೇಹಿತರು, ನಮ್ಮ ಬಳಗ, ನಮ್ಮ ಯಾವುದೇ ಒಂದು ಇದರಿಂದ ಸಿಗುವಂತ ಸಹಾಯ ಸೌಕರ್ಯಗಳನ್ನು ಅವರು ಒದಗಿಸಿಕೊಟ್ಟು ನಮ್ಮ ಈ ಕುಮಟಾದಿಂದ ಈ ಒಂದು ಪ್ರತಿಭೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಗುವಂತಾಗ್ಲಿ ಅಂತ ಹೇಳಿ ನಾವೊಂದು ಈ ಸಂದರ್ಭದವರೆಗೂ ಒಂದು ಶುಭ ಹಾರೈಸ್ತೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ವೇಳೆ ಮಾತನಾಡಿದ ಯತೀಶ್ ನಾಯ್ಕ್ ಅವರ ತಂದೆ ಗಿರೀಶ್ ಮಾತನಾಡಿ, ನನ್ನ ಮಗನ ಸಾಧನೆ ಮಾಡಿರುವಂತದ್ದು ಹೆಮ್ಮೆ ತಂದಿದೆ. ಆದರೆ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಅವರು ಆರ್ಥಿಕವಾಗಿ ಸಹಾಯ ಸಹಕಾರ ನೀಡಿರುವುದಕ್ಕೆ ನಾವು ಚಿರಋಣಿ ಎಂದು ಹೇಳಿದ್ರು. ನಮಸ್ಕಾರ. ನನ್ನ ಮಗನ ಈ ಒಂದು ಸಾಧನೆಗೆ ಮುಖ್ಯವಾದ ಕಾರಣ ಮಂಜುನಾಥ್ ಸರ್. ಅವರು ಈ ಒಂದು ಸಾಧನೆಗೆ ಅವರೇ ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ ಅವರು ಈ ಒಂದು ಸಾಧನೆಗೋಸ್ಕರ ಅವನಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಭಾಳಷ್ಟು ಇವರು ಇದ್ದಾರೆ. ಅದರ ಸಲುವಾಗಿ ನಾನು ತುಂಬ ಕ್ರೀಡಾಪಟುವಾದ ಯತೀಶ್ ನಾಯ್ಕ್ ಮಾತನಾಡಿ, ನನಗೆ ಮೊದಲಿನಿಂದಲೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ನನಗೆ ತರಬೇತಿ ನೀಡಿದ ಕೋಚರ್ ಹಾಗೂ ನಮ್ಮ ಕಾಲೇಜಿನಲ್ಲಿ ಸಪೋರ್ಟ್ ಮಾಡಿದ ಎಲ್ಲ ಉಪನ್ಯಾಸಕರಿಗೆ, ಸ್ನೇಹಿತರಿಗೆ ಹಾಗೂ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕದಿಂದ 3 ಜನ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ದೆವು. ನೇಪಾಳದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ತಂಡದ ಜೊತೆಗೆ ಭಾರತದ ತಂಡದಲ್ಲಿ ಪ್ರತಿನಿಧಿಸಿ ಚಾಂಪಿಯನ್ ಪಟ್ಟ ತಂದುಕೊಟ್ಟಿರುವುದಕ್ಕೆ ಹೆಮ್ಮೆ ಇದೆ ಎಂದು ಹೇಳಿದ್ರು. ನಾನು ವಾಲಿಬಾಲ್ ಸ್ಟಾರ್ಟ್ ಮಾಡಿದ್ದು
ಹೈಸ್ಕೂಲ್ ಇಂದ ಕನ್ನಡ ಶಾಲೆಯಿಂದಾನೇ ಆಡ್ತಿದ್ದೆ. ಹೈಸ್ಕೂಲ್ ಅಲ್ಲಿ ಏನೋ ಮಾಡ್ಬೇಕಂತ ಒಂದು ಇತ್ತು. ಅದು ನಮ್ ಸರ್ ಮಧುಕರ್ ನಾಯ್ಕ ಅಂತ ಇದ್ದಾರೆ, ಜನತಾ ವಿದ್ಯಾಲಯ ಬಾಡಕದಲ್ಲಿ. ಅವ್ರ ಪಿ ಟೀಚರ್ ನಮ್ಗೆ ಅಲ್ಲಿ. ಅವ್ರ ಸಪೋರ್ಟ್ ಬಹಳ ಇತ್ತು. ಫುಲ್ ಪ್ರಾಕ್ಟೀಸ್ ಎಲ್ಲ ಅವ್ರದೇ ಆಗಿತ್ತು. ಫುಲ್ ಸಪೋರ್ಟ್ ಇತ್ತು ನಮ್ದು. ಪಿ ಸರ್ದು ಆಮೇಲೆ GD ಭಟ್ ಸರ್ ಅವ್ರದ್ದೆಲ್ಲ ಫುಲ್ ಸಪೋರ್ಟ್ ಇತ್ತು ಕಾಲೇಜಿಂದ. ಮನ್ನಾಥ್ ಸರ್, ದಿನಕರ್ ಸರ್, ರತ್ನಾಕರ್ ನಾಯ್ಕ್ ಸರ್, ಹಿಂಗೆ ಸುಮಾರು ಜನ ಸಹಕಾರ ಮಾಡಿದ್ರು. ಊರಲ್ಲೂ ತುಂಬಾ ಸಹಕಾರ ಮಾಡಿದ್ರು. ಕರ್ನಾಟಕದಿಂದ 3 ಜನ, ಶಿವಮೊಗ್ಗದಿಂದ 2 ಜನ, ಇಲ್ಲಿಂದ ನಾವು 5 ದೇಶಗಳು ಭಾಗವಹಿಸಿತ್ತು. ನಾವು ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ. ನಾವು ಮುಂದೆ ಇಂಟರ್ನ್ಯಾಷನಲ್ ಮತ್ತು ಸೀನಿಯರ್ ನ್ಯಾಷನಲ್ಸ್, ಸೀನಿಯರ್ ಇಂಡಿಯಾ ಆಡಬೇಕು. ಈ ವೇಳೆ ಸ್ಥಳೀಯರಾದ ಜಗದೀಶ್ ನಾಯ್ಕ್ ಮಾತನಾಡಿ, ಇಂತಹ ಕ್ರೀಡಾಪಟುಗಳು ನಮ್ಮ ಊರಿನವರು ಎನ್ನುವುದು ಹೆಮ್ಮೆ ಇದೆ. ತಾಲೂಕು, ಜಿಲ್ಲೆ ಹಾಗೂ ರಾಜ್ಯಕ್ಕೆ, ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ನಮ್ಮೂರಿನ ಪ್ರತಿಭೆ ಯತೀಶ ಇಂದು ಭಾರತ ತಂಡವನ್ನು ಪ್ರತಿನಿಧಿಸಿ ನೇಪಾಳದಲ್ಲಿ ನಡೆದಂತಹ ಪಂದ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ನೇಪಾಳವನ್ನು ಮಣಿಸಿ ನಮ್ಮ ಭಾರತ ತಂಡ ಚಾಂಪಿಯನ್ ಆಗಲು ಸಹಕರಿಸಿದ್ದಾರೆ. ಒಂದು ಉತ್ತಮ ಆಟಗಾರ ನಮ್ಮೂರಿನಲ್ಲಿ ಬೆಳಕಿಗೆ ಬಂದಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಮ್ಮೂರಿನ ಕೀರ್ತಿಯನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಡಿ ಸಹಕರಿಸಂತ ಹಾರೈಸ್ತೇನೆ. ಅದೇ ರೀತಿ ನಮ್ಮ ಯತೀಶ ಈ ಒಂದು ಪಂದ್ಯಾವಳಿಗೆ ಭಾಗವಹಿಸಲು ನಮ್ಮ ಮಂಜುನಾಥ್ ಸರ್ ಅವರು ತುಂಬಾ ಒಂದು ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಅವರ ಕುಟುಂಬದ ಪರವಾಗಿ ತುಂಬಾ ಧನ್ಯವಾದ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಅವನಿಗೆ ಕೋಚಿಂಗ್ ಆಗಲಿ ಇನ್ನು ಯಾವುದೇ ಒಂದು ರೀತಿಯ ಪಂದ್ಯಾವಳಿಗೆ ಹೋಗಲು ಕೂಡ ನಾವು ಅವರ ಹತ್ರ ಸಹಾಯವನ್ನು ಕೇಳ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಇನ್ನೂ ಹಲವು ಕ್ರೀಡಾಪಟುಗಳಿಗೆ ಕೂಡ ಸಹಾಯ ಸಹಕಾರ ನೀಡುತ್ತಿದ್ದಾರೆ. ದೇವರು ಅವರಿಗೆ ಇನ್ನು ಮುಂದಿನ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತ ಶಕ್ತಿ ಕೊಡಲಂತ ಕೇಳ್ಕೊಳ್ತೇನೆ. ತರಬೇತಿಯೊಂದಿಗೆ ವಾಲಿಬಾಲ್ ಅಭ್ಯಾಸ ಆರಂಭಿಸಿದ ಯತೀಶ್ ನಾಯ್ಕ್ ನಿರಂತರ ಪರಿಶ್ರಮದಿಂದಾಗಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸುವ ಮಟ್ಟಿಗೆ ಬೆಳೆದಿರುವಂತದ್ದು ವಿಶೇಷವಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.